ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸರು? ಮುಕ್ತ. ಎಕ್ಸಿಕ್ಯೂಟಿವ್ ಇಂಜಿನಿಯರಾ? ಇನ್ಚಾರ್ಜ್ ಇದಕ್ಕೆ? ಇನ್ಚಾರ್ಜು. ನಮಸ್ಕಾರ ಸ್ನೇಹಿತರೆ. ನೋಡಿ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮುಕ್ತ ಅಂತೆ ಈ ವೈಟ್ ಟಾಪಿಂಗ್ ಮಾಫಿಯಾಗೆ ಕಿಂಗ್ ಪಿನ್ ಯಾಕೆ ಕಿಂಗ್ ಪಿನ್ ಅಂತಂದ್ರೆ ನಾನು ನಿಮಗೆ ತೋರಿಸ್ತಾ ಇರೋದು GKVK ರೋಡು. ನೋಡಿ, ಚೆನ್ನಾಗಿರೋ ರೋಡನ್ನ ಈಕೆ ಮುಕ್ತ ಅನ್ನೋ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರು ನೋಡಿ, ಇದು GKVK ರೋಡು, ಇದು ಮಾಲ್ ಆಫ್ ಏಷ್ಯಾ. ಈ ಮಾಲ್ ಆಫ್ ಏಷ್ಯಾಗೋಸ್ಕರ ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ. ಸುಮಾರು 25 ಕೋಟಿ ವೆಚ್ಚದಲ್ಲಿ BBMP ಅವರು ಈ ಮಾಲ್ ಆಫ್ ಏಷ್ಯಾಗೋಸ್ಕರ ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಇದನ್ನೇ ತೋರಿಸಿದ್ದೀನಿ ನಿಮ್ಗೆ. ನೋಡಿ, ಚೆನ್ನಾಗಿರೋ ರೋಡು, ನೋಡಿ ಚೆನ್ನಾಗಿದೆ ರೋಡು. 56 ಲಕ್ಷ ಖರ್ಚು ಮಾಡಿ 1 ವರ್ಷದ ಹಿಂದೆ ಮಾಡದಂತ ರೋಡ್ಗೆ ಜಸ್ಟ್ ಬಿಕಾಸ್ ಈ ಮಾಲ್ ಆಫ್ ಏಷ್ಯಾ ನೋಡಿದ್ದು GKVK ಪಕ್ಕದಲ್ಲಿದೆ ಮಾಲ್ ಆಫ್ ಏಷ್ಯಾ. ಇದಕ್ಕೋಸ್ಕರ ನಿಮ್ ದುಡ್ಡು BBMP ಕಟ್ತಾ ಇರೋ ನಿಮ್ ದುಡ್ಡಲ್ಲಿ 25 ಕೋಟಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಮಾಡ್ಕೊಡ್ತಾವ್ರೆ ಈ ಮಾಲ್ ಆಫ್ ಏಷ್ಯಾ ಅವ್ರಿಗೆ. ಬೆಂಗಳೂರಲ್ಲಿ ಆ ಸರ್ಜಾಪುರ್ ರೋಡಲ್ಲಿ ಬರೀ ಕಿತ್ತೋಗಿರೋ ರೋಡು ನೋಡಿ. ಇಲ್ಲಿ MLAಗಳು ಸರ್ಕಾರದವರು ಆಂಧ್ರ ಅವ್ರಿಗೆ ಟೆಂಡರ್ ಕೊಟ್ಬಿಟ್ಟು ಅವ್ರು ಆಂಧ್ರ ಅವ್ರು ಬಂದು ಸೇರ್ಕೊಂಡು ಬರೀ ಆಂಧ್ರ ಅವರು ಈ ಮಾಫಿಯಾ ನಡೆಸ್ತಾ ಇದಾರೆ. ಚೆನ್ನಾಗಿರೋ ರೋಡನ್ನ ಕಿತ್ತಾಕ್ಬಿಟ್ಟು ನೋಡಿ, ಚೆನ್ನಾಗಿರೋ ರೋಡ್ ಕಿತ್ತಾಕ್ಬಿಟ್ಟು ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ. ನೋಡಿ, ಚೆನ್ನಾಗಿರೋ ರೋಡ್, ನೋಡಿ ರೋಡ್ ಚೆನ್ನಾಗಿದ್ಯಾ? ಈ ರೋಡ್ ಮೇಲೆ 20 ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗು. ನೋಡಿ, ಇದು ವೈಟ್ ಟಾಪಿಂಗ್ ಮಾಡೋ ಮಿಷಿನು. 40% ಕಮಿಷನ್ ಅಂತಂದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ಇಲ್ವಾ? ನೋಡಿ, ಚೆನ್ನಾಗಿರೋ ರೋಡನ್ನ GKVK ರೋಡನ್ನ BBMP ಅವರು ಅದೇ ಹೇಳ್ತಾರ. ನೋಡಿ, ಚೆನ್ನಾಗಿರೋ ರೋಡ್ಗೆ 25 ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗು. ನಿಮ್ ದುಡ್ಡು, ನೀವು ಮನೆಗೆ ಟ್ಯಾಕ್ಸ್ ಕಟ್ತೀರಲ್ಲ, ಆ ದುಡ್ಡನ್ನು ತಗೊಂಬಂದು ಆಂಧ್ರ ಕಾಂಟ್ರಾಕ್ಟರ್ಗಳನ್ನ ಉದ್ಧಾರ ಮಾಡಕ್ಕೆ ಇವರು BBMP ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತೆ ಯಾರೋ ಲೇಡಿ ಆಕೆ ಮಾಡಿಸ್ತಾರೋ ಅಂತ ಮಾಫಿಯಾ. ನೋಡಿ, ಬೆಳಗ್ಗೆ ರಾತ್ರಿ 2 ಗಂಟೆಯಿಂದ ಆಗ್ತಾ ಇದ್ದಾರೆ. ರಾತ್ರಿ 2 ಗಂಟೆಯಿಂದ ಈಗ ಬಂದು ಕೆಲಸ ನಿಲ್ಲಿಸ್ತೀನಿ. ಆಮೇಲೆ ಇಲ್ಲಿ ಯಾವುದೇ ಕಾಮಗಾರಿ ಮಾಡ್ಬೇಕಾದ್ರೆ ಪಬ್ಲಿಕ್ ನೋಟಿಸ್ ಹಾಕ್ಬೇಕು. ಯಾವ ಕಾಮಗಾರಿ, ಎಷ್ಟು ಕೋಟಿ, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಟೆಂಡರ್ ಡೀಟೇಲ್ಸ್, ಕಾಂಟ್ರಾಕ್ಟರ್ ಹೆಸರು, ಕಾಂಟ್ರಾಕ್ಟರ್ ನಂಬರು, ಪಬ್ಲಿಕ್ ಏನಾದರೂ ಸಮಸ್ಯೆ ಆದರೆ ಎಮರ್ಜೆನ್ಸಿನಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲ ಡೀಟೇಲ್ಸು ಪಬ್ಲಿಕ್ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು. ಯಾವ ಬೋರ್ಡ್ ಇವ್ರು ಹಾಕಿಲ್ಲ, ಒಂದು ಬೋರ್ಡ್ ಇಲ್ಲ. ಯಾಕಂದ್ರೆ ಆಂಧ್ರ ಅವರಲ್ವಾ, ಬೆಂಗಳೂರು ತುಂಬಾ ಬರೀ ಆಂಧ್ರ ಮಾಫಿಯಾನೇ ಇದೆ. ಒಬ್ಬ ಕಾಂಟ್ರಾಕ್ಟರ್ ಕನ್ನಡಿಗನಿಲ್ಲ. ಎಲ್ಲ ಆಂಧ್ರ ಅವ್ರು ಕರ್ಕೊಂಡ್ಬಂದು ಈ MLAಗಳು, ಮೊದಲು BJP MLAಗಳು, ಈ ಕಾಂಗ್ರೆಸ್ MLAಗಳು ಆಂಧ್ರ ಮಾಫಿಯಾಗಳ ಕೈಯಲ್ಲಿ ಬೆಂಗಳೂರು ತುಂಬಾ ಬರೀ ಆಂಧ್ರ ಮಾಫಿಯಾ. ಇಲ್ಲಿ ಬರ್ತಾರೆ, ಇಂಥ ಮಾಲೇಷ್ಯಾದಲ್ಲಿ ಇದು ಮಾಡ್ಕೊಂತಾರೇನೋ, ಅಪಾರ್ಟ್ಮೆಂಟ್ ಕಟ್ಕೊಂತಾರೆ, ಅಲ್ಲಿ ಬಾಡಿಗೆಗೆ ಇರ್ತಾರೆ. ಬೆಂಗಳೂರಿನ ಎಂಟೈರ್ ಟೆಂಡರ್ಗಳನ್ನ ತಗೊಂತಾರೆ, ಸಾವಿರಾರು ಕೋಟಿ ರೂಪಾಯಿ ಟೆಂಡರು. ನಮ್ ಟ್ಯಾಕ್ಸು ಕೆಲಸ ಮಾಡೋನು ಆಂಧ್ರ ಕಾಂಟ್ರಾಕ್ಟ್ರು. ಅಲ್ಲಿ ನೆಲ್ಲೂರಲ್ಲಿ ಪೆಟ್ರೋಲ್ ಬಂಕು, ಹೈದರಾಬಾದ್ 5 ಸ್ಟಾರ್ ಹೋಟ್ಲು ಮಾಡ್ಕೊಂತಾರೆ. ನಾವಿಲ್ಲಿ ಟ್ಯಾಕ್ಸ್ ಕಟ್ಟಿ ಆಟೋ ಓಡಿಸ್ತಾ ಇರ್ತಾನೆ, ಬಸ್ ಓಡಿಸ್ತಾ ಇರ್ತಾನೆ, ಕೂಲಿ ಮಾಡ್ತಾ ಇರ್ತಾರೆ. ನೋಡಿ, ಇವನು ಬ್ರೋಕರ್, ಇವನಿಗೆ ಬ್ರೋಕರ್, ಇವನು 420 ನೋಡಿ, ಇವನು ಬೆಳಗ್ಗೆ ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ವೈಟ್ ಟಾಪಿಂಗ್ ಮಿಷಿನ್ ಮಾಡ್ತಾ ಇದ್ದ, ಇವನು ಬೆಳಗ್ಗೆ ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ರೌಡಿ ಅಂತ ಇವನು, ಆಂಧ್ರ ರೌಡಿ. ಮುನಿರತ್ನ ನಾಯ್ಡು ಅವನಲ್ಲ, RR ನಗರ, ಅವ್ನ ಶಿಷ್ಯ ಅಂತೆ ಇವನು. ಮುನಿ, ನಿನ್ ಶಿಷ್ಯ ನೋಡಲ್ಲ ಇದ್ದಾನಲ್ಲ, ನೋಡು, ಇವನು ಮುನಿ ಶಿಷ್ಯ ಅಂತೆ. RR ನಗರ ಮುನಿ ಅವನಲ್ಲ, ಅವ್ನ ಶಿಷ್ಯ ಅಂತೆ. ನನ್ನ ಮೇಲೆ ಕೈ ಮಾಡಕ್ ಬಂದ, ಅಲ್ಲ ಇವನು ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ ಪ್ರಶ್ನೆ ಮಾಡೋದಕ್ಕೆ. ಈ ಕೆಲಸ ಮಾಡ್ಬೇಕಾದ್ರೆ ಸಂಪೂರ್ಣ ಮಾಹಿತಿಯನ್ನ ಪಬ್ಲಿಕ್ ಡಿಸ್ಪ್ಲೇಗೆ ಹಾಕ್ಬೇಕು. ಏನೋ ಹೆಸರು, ಎಕ್ಸಿಕ್ಯೂಟಿವ್ ಹೆಸರೇನು ಹೇಳು, ಕರೆಕ್ಟಾಗಿ ಹೆಸರು ಎಕ್ಸಿಕ್ಯೂಟಿವ್ ಹೆಸರೇನು ಹೇಳು. ಮುಕ್ತ ಮೇಡಮ್. ಯಾರೋ ಮುಕ್ತ ಅಂತೆ.
ರೀ ಮುಕ್ತ ಎಲ್ರಿ ಇದ್ದೀರಾ? ಯಾರು ಕೇಳಿದ್ರು ವೈಟ್ ಟಾಪಿಂಗ್ ಮಾಡಕ್ಕೆ? ಮುಕ್ತ ಅವ್ರೆ, BBMP ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮುಕ್ತ ಅವ್ರೆ, ಎಲ್ಲಿದ್ದೀರಾ? ಪಬ್ಲಿಕ್ಗೆ ನಿಮ್ಮ ನಂಬರ್ ಹಾಕ್ತೀನಿ, ಪಬ್ಲಿಕ್ ವಿಲ್ ಕಾಲ್. ನೋಡ್ರಿ, ಬೆಂಗಳೂರಲ್ಲಿ ಹಗಲ ದರೋಡೆ ಕಾಮಗಾರಿ ಅನ್ನೋ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಆಂಧ್ರ ಕಾಂಟ್ರಾಕ್ಟರ್ಸ್, ನಮ್ಮ ಸರ್ಕಾರದ MLAಗಳು. ಆಮೇಲೆ ಈ ತರ ಮಾಫಿಯಾ ಯಾರು ಪ್ರಶ್ನೆ ಮಾಡಂಗಿಲ್ಲ. ಬೆಳಗ್ಗೆ ನಾನು ಪ್ರಶ್ನೆ ಮಾಡಕ್ ಬಂದ್ರೆ ಅವನು ನಮ್ಮನ್ನ ಫಿಸಿಕಲ್ ಆಗಿ ಅಸಾಲ್ಟ್ ಮಾಡಕ್ ಬಂದ. ಯೋಚನೆ ಮಾಡಿ, 25 ಕೋಟಿ ರೂಪಾಯಿಲಿ ವೈಟ್ ಟಾಪಿಂಗ್ ಬೇಕಾ ನಮ್ಗೆ? 10,000 ಕೋಟಿ BBMP ಬಜೆಟ್ ಎಲ್ಲ ತಿಂದಾಕದೆ. ಇಷ್ಟೆಲ್ಲ ಮಾಡಿದ್ರು ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ನೀರು ನಿಂತ್ಕೊಳ್ಳುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಮುಗಿಲು ಮುಟ್ಟಿದೆ. ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ. ನೋಡಿ, ರಾತ್ರಿ ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ. ಕೃಷ್ಣ ಬೈರೇಗೌಡ MLA, ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ, ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಆಂಧ್ರ ಮಾಫಿಯಾ, ಆಂಧ್ರ ಕಾಂಟ್ರಾಕ್ಟರ್ಸ್ ಏನು ಎಷ್ಟು ಬೇಕೋ ಅಷ್ಟು ತಿಂತಾರೆ. ಕೇಳೋರು ಮಾಡೋರು ಯಾರು ಇಲ್ಲ. ಇದೆಲ್ಲ ನಮ್ ದುಡ್ಡು. ಹಾಯ್ ಇದೆಲ್ಲ ನಮ್ ದುಡ್ಡು. ನಮ್ ದುಡ್ಡನ್ನ 10,000 ಕೋಟಿ BBMP ಬಜೆಟ್ ಹಿಗ್ಗ ಮುಗ್ಗ ಈ ತರ ರೋಡ್ಗಳನ್ನ ಮಾಡಿ, ಈ ತರ ಬೇಡದೇ ಇರೋ ಕೆಲಸಗಳನ್ನ ಮಾಡಿ ಸಾವಿರಾರು ಕೋಟಿ ರೂಪಾಯಿ ತಿಂದಾಕ್ತಾರೆ ಆಂಧ್ರ ಕಾಂಟ್ರಾಕ್ಟರ್ಸ್, MLAಗಳು, ಮಿನಿಸ್ಟರ್ಗಳು, ಸೋಕಾಲ್ಡ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಗೌರ್ಮೆಂಟ್. ಬಿಜೆಪಿ ಅವ್ರ ಬಗ್ಗೆ ಹೇಳಿದ್ರು. ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ ಈಗ? ಬೆಂಗಳೂರಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಆಂಧ್ರ ಅವರು. ಒಬ್ಬ ಕನ್ನಡಿಗ ಕಾಂಟ್ರಾಕ್ಟರ್ ಇಲ್ಲ. ಎಲ್ಲ ಆಂಧ್ರ ಅವರಿಗೆ BBMP ದುಡ್ಡು ಹೋಗುತ್ತೆ. ನಡೆಸ್ತಾ ಇರೋನು ಒನ್ಸ್ ಅಗೈನ್ ನಮ್ಮ ಇವನು ಯಾರು, ಮುನಿರತ್ನ ನಾಯ್ಡು. ಎಲ್ಲ ಈ ಕಾಮಗಾರಿ ಎಲ್ಲ ಮುನಿರತ್ನ ನಾಯ್ಡು ಶಿಷ್ಯಂದ್ರಿಗೆ ಹೋಗುತ್ತೆ. ಸುಮಾರು 10,000 ಕೋಟಿ ಹಣವನ್ನ ಆಂಧ್ರ ಅವ್ರನ್ನ ಕರ್ಕೊಂಡ್ಬಂದು ಮುನಿ ಟೆಂಡರ್ ಮಾಡಿಸಿ ಕೊಡಿಸಿ ಅವ್ರಿಗೆ ತಿನ್ನಿಸ್ತಾನೆ. ಈ ಕಾಮಗಾರಿನೂ ಅಷ್ಟೇ. ಅವನ್ ಯಾರೋ ದೇವು ಗೌಡ ಅಂತ ಲೇ, ಎಕ್ಕಡದಲ್ಲಿ ಬರ್ತದಲ್ಲೇ ಲವಡಕ್ಕೆ ಬಾಲ್. ಯಾರಿಗೈತ್ಯ? ನಾನೇನು ಆಂಧ್ರದಿಂದ ಬಂದಿದ್ದೀನ? ಎಕ್ಕ ನನ್ ಬೂಟ್ ಸೈಜ್ 11. ಅಲ್ಲೇನ ಈ ಅನ್ವಾಂಟೆಡ್ ಹಾಕ್ರೆ ಅರೆಸ್ಟ್ ಮಾಡಿಸ್ತೀನಿ. ಲೋಫರ್ ಹೋಗಿ ಕೇಳೋ, ನಿನ್ ತಾಕತ್ತಿದ್ರೆ ಮುನಿರತ್ನ ನಾಯ್ಡುನ, ಯಡಿಯೂರಪ್ಪನ್ ಕೇಳೋ, ಕುಮಾರಸ್ವಾಮಿ ಕೇಳೋ, ಎಷ್ಟವೇ ಅವ್ರ ಮಗನ್ ಕಾರ್ಗಳಂತ. ನನ್ನ ಮಕ್ಕಳ ಕೇಳೋಕೆ ಯೋಗ್ಯತೆ ಇಲ್ಲ. ಇಲ್ಲಿ ಬಂದು ಕಿತ್ತೋಗಿರೋ ಕಮೆಂಟ್ ಹಾಕ್ತೀರಾ? ಎಕ್ಕಡದಲ್ಲಿ ಹೊಡ್ತೀನಿ ನಿಮ್ಗೆ. ಅವನ್ ಯಾವನ ಕೇಳ್ತಾನೆ ಕಾಂಟ್ರಾಕ್ಟ್ ಆಗಿದೆ. ಹೌದು ಮಾಡ್ದೆ ದುಡ್ಡಲ್ಲೇ, ಈ ತರ ಅನ್ಯಾಯ ಮಾಡಿ ದುಡ್ಡು ಮಾಡಿಲ್ಲ. ಬೋಳಿ ಮಕ್ಕಳ ಕೇಳೋಕೆ ಯೋಗ್ಯದಿಲ್ಲ ಅಂದ್ರು ಕಿತ್ತೋಗಿರೋ ಕಮೆಂಟು ಚಪ್ಪಲಿ ಹೊಡಿತೀನಿ ನನ್ನ ಮಕ್ಕಳ. ನಿಮ್ಗೆ ಮಾಫಿಯಾಗಳನ್ನ ಕೇಳೋಕೆ ಯೋಗ್ಯತೆ ಇಲ್ಲ. ಇಡೀ ಬೆಂಗಳೂರನ್ನ ನಾಶ ಮಾಡ್ತಾ ಇರೋದು ನಮ್ಮ ರಾಜಕಾರಣಿಗಳು. 224 ರಾಜಕಾರಣಿಗಳು. BJP ಬರ್ಲಿ, JDS ಬರ್ಲಿ, ಕಾಂಗ್ರೆಸ್ ಬರ್ಲಿ, ಯಾರು ತಿನ್ನೋದನ್ನ ನಿಲ್ಸಲ್ಲ. ಬರೀ ತಿನ್ಬೇಕು. ಸ್ವಾಹ. ಏನ್ ಮಾಡ್ಬೇಕು ನಾವು? ಇಲ್ಲಿ ನೋಡಿ, ನಾನ್ ಬೈತೀನಿ ಅಂತ ಬೆಳಗ್ಗೆ ರಾತ್ರಿ ವೈಟ್ ಟಾಪಿಂಗ್ ಮಾಡಿದ್ದಾರೆ. ನಾನ್ ಬೈತೀನಿ ಅಂತ ನೋಡಿ, ಒಂದು ಬೋರ್ಡ್ ಇಲ್ಲ. ಒಂದು ಬೋರ್ಡ್ ಇಲ್ಲ ನೋಡಿ. ಆ ಟ್ರಾಫಿಕ್ ಅವರು ಇಲ್ಲಿ ಕೇಳೋರು ಗತಿ ಇಲ್ಲ. ಬೆಳಗ್ಗೆ ಸಾರ್ವಜನಿಕರು ನೋಡಿ ಹಿಂಗ್ ಹೋಗ್ತಾ ಇದಾರೆ ನೋಡಿ. ಟ್ರಾಫಿಕ್ ಪೊಲೀಸ್ ಇಲ್ಲ ಇಲ್ಲಿ. ದರ್ ಇಸ್ ನೋ ಟ್ರಾಫಿಕ್ ಪೊಲೀಸ್. ನೋಡಿ, ಜನ ಒನ್ ವೇಲಿ ಹೋಗ್ತಾ ಇದಾರೆ. ಒಂದು ಟ್ರಾಫಿಕ್ ಪೊಲೀಸ್ ಇಲ್ಲ. ಬರೀ ಮಾಫಿಯಾಗಳು ದುಡ್ಡು ಮಾಡೋಕ್ಕೋಸ್ಕರ ಬೆಂಗಳೂರು BBMPನಲ್ಲಿ ಟೆಂಡರ್ಗಳನ್ನ ಕರೆದು ಆ ಟೆಂಡರ್ಗಳನ್ನ ಆಂಧ್ರ ಕಾಂಟ್ರಾಕ್ಟರ್ ಕೊಟ್ಟು ರಾತ್ರಿ ಅವ್ರ ಕೈಲಿ ಕೆಲಸ ಮಾಡಿಸಿ ಒಂದು ಬೋರ್ಡ್ ಹಾಕಲ್ಲ ಇಲ್ಲಿ. ಯಾರೋ ಪ್ರಭಾ ಅಂತೆ ರೇ, BBMP ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾ ಅವ್ರೆ, ಫೋನ್ ಎತ್ತಿರಿ ರೇ. ಆ ಅಮ್ಮ ಫೋನ್ ಮಾಡಿದೆ, ಫೋನ್ ಎತ್ತಲ್ಲ. ಶಿ ಡಿಡ್ಂಟ್ ಪಿಕ್ ಅಪ್ ದ ಕಾಲ್. ರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾ ಅವ್ರೆ, ಬೋರ್ಡ್ ಎಲ್ರಿ? ಈ ಕಾಮಗಾರಿದು ಡೀಟೇಲ್ಸ್ ಎಲ್ಲ ಹಾಕಿದ್ದೀರಾ?
ವೈ ಯು ಹ್ಯಾವ್ ನಾಟ್ ಡಿಸ್ಪ್ಲೇಡ್ ಡೀಟೇಲ್ಸ್ ಆಫ್ ದ ವರ್ಕ್. ಈ ಕಾಮಗಾರಿ ಮಾಹಿತಿಯನ್ನ ಬೋರ್ಡ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಬೇಕಾದ್ದು ಅಂಡರ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಆಕ್ಟ್ ಪ್ರಕಾರ, ಪಾರದರ್ಶಕತೆ ಕಾನೂನು ಅಂತ ಇದೆ. ಅದರ ಪ್ರಕಾರ ಯಾವುದೇ ಕಾಮಗಾರಿ ಶುರು ಮಾಡಿದ್ರೆ ಅದಕ್ಕೆ ಮುಂಚಿತವಾಗಿ ಸಾರ್ವಜನಿಕರಿಗೆ ಮಾಹಿತಿಗೋಸ್ಕರ ಬೋರ್ಡ್ ಹಾಕ್ಬೇಕು. ಇಲ್ಲಿ ಬೋರ್ಡ್ ಕೂಡ ಉಣಿಲ್ಲ, ಯಾಕಂದ್ರೆ ಎಲ್ಲ ತಿನ್ನದೇ ಕೆಲಸ ಇವ್ರದು. ನಾವು ನೋಡಿ ಬೆಳಗ್ಗೆನೆ ಕೇಳಕ್ ಬಂದೆ, ನಾನು ಬೆಳಗ್ಗೆ ಬಂದ್ರೆ ನಿಲ್ಲಿಸ್ತೀನಿ ಅಂತ ರಾತ್ರೋರಾತ್ರಿ ಒಂದಷ್ಟು ದೂರ ಹಾಕಿದ್ರೆ ಈಗ ಬಂದು ನಿಲ್ಲಿಸ್ದೆ. ಏನ್ರಿ ನಮ್ ದುಡ್ಡನ್ನೆಲ್ಲ ತಿನ್ನಕ್ಕೋಸ್ಕರ ಆಂಧ್ರ ಕಾಂಟ್ರಾಕ್ಟರ್ಸು, ನಮ್ ಸರ್ಕಾರ, ನಮ್ MLAಗಳು, ಮಿನಿಸ್ಟರ್ಗಳು, ಇದೊಂದು ಜೀವನನೇನ್ರೋ ನಿಮ್ದು? ಸಾರ್ವಜನಿಕರ ಹಣ ತಿನ್ನಕ್ಕೆ, ಲೂಟಿ ಮಾಡಕ್ಕೆ ಆಂಧ್ರ ಕಾಂಟ್ರಾಕ್ಟ್ ಕರ್ಕೊಂಡ್ಬಂದು ಈ ತರ ವೈಟ್ ಟಾಪಿಂಗ್ ಅನ್ನೋ ಹೆಸರಲ್ಲಿ ಅನ್ಯಾಯದ ಕೆಲಸಗಳು, ಚೆನ್ನಾಗಿರೋ ರೋಡನ್ನು ಕಿತ್ತಾಕ್ತಿರೋಲ್ರು. ಹೊಟ್ಟೆಗೆ ಏನೋ ತಿಂತೀರಾ MLAಗಳು? ನೀವು ಏನ್ ತಿಂತೀರಾ? ಏನೋ ತಿಂತೀರಾ ಹೊಟ್ಟೆಗೆ? ನೋಡಿ ನೋಡಿ ಎಲ್ಲ ತಗೊಂಡ್ ಬಿಸಾಕವ್ರೆ ಇಲ್ಲಿ ವೈಟ್ ಟಾಪಿಂಗ್ಗೆ. ನೋಡಿ ಈ ವೈಟ್ ಟಾಪಿಂಗ್ ಬೇಕಾಗಿದ್ಯಾ? ನೋಡಿ ವೈಟ್ ಟಾಪಿಂಗ್ಗೆ ನೋಡಿ, ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪಿಂಗು. ವಾ ವೈಟ್ ಟಾಪಿಂಗ್ ಮಾಡಿದ್ರೆ ಭೂಮಿಗೆ ನೀರು ಹೋಗಲ್ಲ. ಆಮೇಲೆ ಇದು ನೀರು ಎಳ್ಕೊಳಲ್ಲ, ಕೆಳಗಡೆ ಇರೋ ಭೂಮಿ ಬರ್ಡ್ ಆಗುತ್ತೆ. ಆಲ್ರೆಡಿ ಬೆಂಗಳೂರಲ್ಲಿ ನೀರು ಸಿಗ್ತಾ ಇಲ್ಲ, ಸಾವಿರ ಅಡಿಗೆ ಹೋಗಿದೆ. ಈ ವೈಟ್ ಟಾಪಿಂಗ್ ಇಂದ ಕುಡಿಯೋ ನೀರು ಸಿಗಲ್ಲ. ಒಟ್ಟಿನಲ್ಲಿ ನಮಗೆ ಕುಡಿಯೋ ನೀರು ಸಿಗಬಾರ್ದು. ಆ ತರ ಕಾಮಗಾರಿಗಳನ್ನ BBMP ಅಧಿಕಾರಿಗಳು, BBMP ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ. ರೇ ತಾಯಿ ಪ್ರಭಾ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲಿದೆಯಮ್ಮ? ನೋಡಿ ಇದು ಕಾಮಗಾರಿ ಶುರು ಆಗುವಂತ ಜಾಗ. ಒಂದು ಬೋರ್ಡ್ ಹಾಕಿಲ್ಲ ನೋಡಿ, ಒಂದು ಬೋರ್ಡ್ ಹಾಕಿಲ್ಲ ಇಲ್ಲಿ. ಅವಂದೇ ಅನ್ಸುತ್ತೆ ಇದು ಜೀಪು ಕಾಂಟ್ರಾಕ್ಟರ್ದು. ನೋಡಿ ಈ ಜಾಗದಲ್ಲಿ ನೋಡಿ ಟ್ರಾಫಿಕ್ ಎಷ್ಟು ಕಂಜೆಷನ್ ಇದೆ, ಎಷ್ಟು ತಿಕ್ಕಾಗಿ ಹೋಗುತ್ತೆ ನೋಡಿ ಟ್ರಾಫಿಕ್. ಇಷ್ಟು ಟ್ರಾಫಿಕ್ ಇರೋ ಜಾಗದಲ್ಲಿ ವೈಟ್ ಟಾಪಿಂಗ್ ಮಾಡ್ಬೇಕಾದ್ರೆ ಪೊಲೀಸರು ಇರಬೇಕು. ಪೊಲೀಸರಿಲ್ಲ ಇಲ್ಲಿ. ದೇರ್ ಇಸ್ ನೋ ಟ್ರಾಫಿಕ್ ಪೊಲೀಸ್. ಟ್ರಾಫಿಕ್ ಪೊಲೀಸರು ಕಾಸು ಕೊಟ್ಟು ಪರ್ಮಿಷನ್ ಇಸ್ಕೊಂಡ್ ಬಂದವ್ರೆ. ನೋಡಿ ಇದು ಅವನು ಕಾಂಟ್ರಾಕ್ಟರ್ದು ಜೀಪ್ ಇದು ಅಂತ ಆಂಧ್ರ ಅವನು. ಕಾಮಗಾರಿ ಶುರು ಆಗ್ಬೇಕಾದ್ರೆ ಬೋರ್ಡ್ ಹಾಕ್ಬೇಕು. ಇಲ್ಲೇನು ಹಾಕಿದ್ದಾರೆ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವೈಟ್ ಟಾಪಿಂಗ್ ಕಾಮಗಾರಿ ಇಲ್ಲಿ ಹಾಕಿದ್ದಾರೆ ಬೋರ್ಡು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೆ. ಡೀಟೇಲ್ಸ್ ಹಾಕ್ಬೇಕಲ್ಲ, ಟೆಂಡರ್ ಡೀಟೇಲ್ಸ್ ಹಾಕ್ಬೇಕು. ಎಷ್ಟು ಕೋಟಿ ರೂಪಾಯಿ ಕೆಲಸ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು, ಕಾಂಟ್ರಾಕ್ಟರ್ ಯಾರು, ಯಾವಾಗ ಶುರು ಮಾಡ್ತೀರಾ, ಯಾವಾಗ ಕ್ಲೋಸ್ ಮಾಡ್ತೀರಾ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾರು, ಕಾಮಗಾರಿ ಉಸ್ತುವಾರಿ ಯಾರು ನೋಡ್ಕೊಂತ ಇದ್ದಾರೆ, ಪಬ್ಲಿಕ್ ಒಪಿನಿಯನ್ ತಗೊಂಡಿದ್ದೀರಾ? ಏನೂ ಇಲ್ಲ. ಇವ್ರ ಅಪ್ಪಂದು ಬೆಂಗಳೂರು ನೋಡಿ ಹೆಂಗ್ ಮಾಡ್ತಾರೆ ಕೆಲಸ. ನೋಡಿ ಇದು ಆಂಧ್ರ ಒಂದು ಜೀಪು ನೋಡಿ ಎಷ್ಟು ಟ್ರಾಫಿಕ್ ಇದೆ. ಇಟ್ಸ್ ಟೋಟ್ಲಿ ಜಾಮ್ ಪ್ಯಾಕ್. ಬರೋ ಇಲ್ಲಿ. ಯಾರು ನೀನು ಆಟೋ ವೇಟ್ ಮಾಡ್ದೆ ವೈಟ್ ಟಾಪಿಂಗ್ ಕಾಮಗಾರಿ ಅಂತ ನೋಡಿ. ಒಟ್ಟಿನಲ್ಲಿ ಇರೋ ದುಡ್ಡನ್ನು ತಿಂದಾಕ್ಬೇಕು. ಅವ್ರಿಗೆ ಒಂದು ಕೆಲಸ ಬೇಕು. ಒಟ್ಟಿನಲ್ಲಿ BBMP ಟ್ಯಾಕ್ಸಿನ ಯಾವುದೋ ರೂಪದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತೆ ಈ ಆಂಧ್ರ ಕಾಂಟ್ರಾಕ್ಟರ್ಸ್ ತಿಂದಾಕ್ಬೇಕು. ತಿಂತಾ ಇದ್ದಾರೆ. ಬೇಡದೇ ಇರೋ ಕೆಲಸಗಳನ್ನ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಯಾವುದೋ ಮಾಲ್ಗೋಸ್ಕರ ಕೋಟ್ಯಾಂತರ ರೂಪಾಯಿದು ಟೆಂಡರ್ ಮಾಡಿ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ. ಜನ ಯಾರು ಕೇಳಕ್ ರೆಡಿ ಇಲ್ಲ. ಕಾರಣ ಯಾಕೆ ಅಂತಂದ್ರೆ
ಜನ ಕೇಳಿದ್ರೆ ಸುಮ್ಮನೆ ಬಿಡ್ತಾರೆ ಇವರು? ನಾವು ಕೇಳ್ತಾ ಇದ್ದೀವಿ. ಹಾಯ್, ನನಗೆ ಬಂದಿ ಮಾಹಿತಿ ಪ್ರಕಾರ ಮುನ್ರತ್ನ ನಾಯ್ಡು ಶಿಷ್ಯನಂತೆ ಅವರು. ಇವನು ಕಾಂಟ್ರಾಕ್ಟ್ರು, MLA, RR ನಗರದ MLA ಮುನಿ ಶಿಷ್ಯ ಅಂತೆ ಅವನು ಕಾಂಟ್ರಾಕ್ಟ್ರು. ಅವನ್ ತಗೊಂಡು ರಾತ್ರೋರಾತ್ರಿ ಕಳ್ತನವಾಗಿ ಕೆಲಸ ಮಾಡ್ತಾವನೆ. ಅಂದ್ರೆ ಸರ್ಕಾರ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಬೆಂಗಳೂರಲ್ಲಿ ಕಾಂಟ್ರಾಕ್ಟರ್ ಮಾಫಿಯಾ ನಡೆಸೋದು ಮಾತ್ರ ಮುನಿನೇ, ಮುನ್ರತ್ನ ನಾಯ್ಡುನೇ ನಡೆಸೋದು. ನೋಡಿ, ನಿಮ್ ದುಡ್ಡು ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಸರ್ಕಾರ ಯಾರೇ ಬರಲಿ ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಬೇಕೇ ಹೊರತು ಯಾರೋ ಆಂಧ್ರ ಕಾಂಟ್ರಾಕ್ಟರ್ಗೋಸ್ಕರನೋ ಅಧಿಕಾರಿಗಳಿಗೋಸ್ಕರನೋ ಅಥವಾ ಇವ್ರ ಕಮಿಷನ್ ತಗೊಳೋಗೋಸ್ಕರ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮ್ಮ ದೇಶ ಉದ್ಧಾರ ಆಗುತ್ತಾ? ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲ ಬೀದಿಗೆ ಬಂದಿದೆ. ನೋಡ್ಕೊಂಡು ನೀವು ಆನಂದ ಪಡಿ. ಥ್ಯಾಂಕ್ ಯು.